ಕಾಣುತ್ತಾ ಇದೆ ಆ್ಯಕ್ಚುಲಿ ಸಿ ವಿ ರೆಸಾರ್ಟ್ ಅಂತ. ಇದು ಆ್ಯಕ್ಚುಲಿ ರೆಸ್ಟೋರೆಂಟು ಪ್ಲಸ್ ರೆಸಾರ್ಟ್ ಇದು. ಸೊ ಲಾಸ್ಟ್ ಟೈಮ್ ಇಲ್ಲೇ ಬಂದಿದ್ದು ನಂಗೆ ಇನ್ನೂ ಕರೆಕ್ಟಾಗಿ ನೆನಪಿದೆ. ಸೊ ಇಲ್ಲಿ ನೋಡಿ 5 ಸ್ಟಾರ್ ಫುಡ್ ಪಾರ್ಕ್ ಅಂತಿದೆ. ನಾನು ಫುಡ್ ಪೋರ್ಕ್ ಅನ್ಕೊಂಬಿಟ್ಟೆ ನಾನು ಫಸ್ಟು ಪಾರ್ಕಿಗೆ ಹೋಗಿ. ಸೊ ಹಂಗಾಯಿತು. ನಾನು ಲಾಸ್ಟ್ ಟೈಮ್ ಬಂದು ಸ್ಕೈ ಲೌಂಜಿಗೆ ಅಥವಾ ಟಿಬೆಟಿಯನ್ ರೆಸ್ಟೋರೆಂಟ್ ಹಿಂದೆ ಹೋಯ್ತಲ್ವಾ, ಸ್ಕೈ ವ್ಯೂ ಅದಕ್ಕೆ ಇರಬೇಕು. ಬಿಕಾಸ್ ಅಲ್ಲಿಂದ ಕರೆಕ್ಟಾಗಿ ನೋಡಿ ಸನ್ಸೆಟ್ ಕಾಣುತ್ತೆ. ಸನ್ಸೆಟ್ ಆಗ್ತಿದೆಯಲ್ವಾ, ಸೊ ಅದೇ ಇರ್ಬೋದು. ನನಗೆ ಭಯ ಬಿಡ್ತಾರೆ ಬೀಳಿಸಿದ್ದು ನೋಡಿ, ಡಮ ಅಂತ ಬೀಳಿಸ್ಬಿಟ್ಟಿದ್ದಾರೆ. ಬಟ್ ಎಲ್ಲ ಕಡೆ ಕಾಪಿರೈಟ್ ಮ್ಯೂಸಿಕ್ ಬರ್ತಾಯಿದೆ. ಸೊ ನಂಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಸೆಗ್ಮೆಂಟ್ ಮ್ಯೂಟ್ ಆಗುತ್ತೆ ಆಗಲ್ಲ ಅಂತ. ಸೊ ಇಫ್ ಇಟ್ಸ್ ಮ್ಯೂಟೆಡ್ ಗೊತ್ತಾಗಲ್ಲ. ಬಿಕಾಸ್ ಯೂಟ್ಯೂಬ್ ಅಪ್ಲೋಡ್ ಮಾಡೋ ತನಕ ನಮ್ಗೆ ಗೊತ್ತಾಗಲ್ಲ ಏನು ಮ್ಯೂಟ್ ಆಗಿದೆ ಏನು ಮ್ಯೂಟ್ ಆಗಿಲ್ಲ ಅಂತ. ಅವ್ರು ನೋಟಿಸ್ ಕಳಿಸಿದ ಮೇಲೆ ನಮ್ಗೆ ಅರ್ಥ ಆಗೋದು ಏನು ಅಂತ. ಸೊ ಇಲ್ಲ ಇದು ಆ್ಯಕ್ಚುಲಿ ಇಷ್ಟು ತನಕ ಏನು ಹೇಳಿದೆ ನಾನು, ಯಾವ್ಯಾವ ಇದಕ್ಕೆ ಹೋಗಿದ್ವಿ ನಾವು ಅಂತ, ಅವ್ಯಾವೂ ಅಲ್ಲ. ಒರಿಜಿನಲ್ ನಾನು ಯಾವ ಸನ್ಸೆಟ್ ನೋಡೋಕ್ಕೆ ಯಾವ ರೆಸ್ಟೋರೆಂಟ್ಗೆ ಅಥವಾ ಯಾವ ಕೆಫೆಗೆ ಹೋಗಿದ್ದು ಅಂತಂದರೆ ಇವತ್ತು ತೋರಿಸ್ತೀನಿ ನೋಡಿ ಅದೇ ಕೆಫೆಗೆ. ಬಿಕಾಸ್ ಅವಾಗ ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಬಿಕಾಸ್ 3 ಇಯರ್ಸ್ ಆಗಿತ್ತಲ್ವಾ. ನಾನು ಸನ್ಸೆಟ್ ನೋಡೋಕೆ ಹೋಗಿದ್ದು ಫ್ರೆಂಡ್ಸ್ ಜೊತೆ, ನಮ್ಮ ಬಾಯ್ಸ್ ಜೊತೆ. ಲಿಟಲ್ ಟಿಬೆಟ್ ಅಂತ ನಿಮ್ಗೆ ಅವಾಗ ಹೇಳಿದ್ರೆ ನೇಪಾಳ ರೆಸ್ಟೋರೆಂಟಾ ಅಥವಾ ಚೈನಾ ರೆಸ್ಟೋರೆಂಟ್ ಅಂತ. ಬಟ್ ಅದು ಯಾವೂ ಇಲ್ಲ, ಲಿಟಲ್ ಟಿಬೆಟ್ ಅಂತ ಅದು. ಇಲ್ಲಿದೆ ನೋಡಿ ಮೇಲೆ. ಬಿಕಾಸ್ ಇಲ್ಲಿಂದ ಸನ್ಸೆಟ್ ಕ್ಲಿಯರಾಗಿ ಕಾಣುತ್ತೆ, 100% ಕ್ಲಿಯರಾಗಿ ಕಾಣುತ್ತೆ. ಸೊ ಇದು ಬೆಸ್ಟ್ ರೆಸ್ಟೋರೆಂಟು. ಆ್ಯಕ್ಚುಲಿ ಇಲ್ಲಿ ಪ್ರೈಸಸ್ ಅಷ್ಟು ಜಾಸ್ತಿ ಏನಿಲ್ಲ ಇಲ್ಲಿ. ನೋಡ್ಬೋದು ಪ್ರೈಸ್ ತೋರಿಸ್ತೀನಿ ಲಿಟಲ್ ಟಿಬೆಟ್ದು. ಓಕೆ, ಲಿಟಲ್ ಟಿಬೆಟ್ ರೆಸ್ಟೋರೆಂಟ್ ವರ್ಕಳ. ಬ್ರೇಕ್ಫಾಸ್ಟ್ 200 ರೂಪೀಸ್ ಸ್ಟಾರ್ಟ್ ಆಗುತ್ತೆ. ಕಾಂಟಿನೆಂಟಲ್ ಬಂದ್ಬಿಟ್ಟು 250 ಇದೆ. ಪೂರಿ ಮಸಾಲ 150 ಇದೆ ಇಂಡಿಯನ್. ಇದು ನಮಗೆ ಬೇಕಿರೋದು ಚಿಕನ್ನಲ್ಲಿ ಯಾವಲ್ಲ ನಾನು ತಿಂದಿದ್ದೆ, ಅದು ಗೊತ್ತಿಲ್ಲ ಲಾಸ್ಟ್ ಟೈಮು. ಚಿಕನ್ ತುಪ್ಪ ಅಂತ ಬರುತ್ತೆ. ಚಿಕನ್ ತುಪ್ಪ ಅಷ್ಟು, ವೆಜ್ ತುಪ್ಪ, ಚಿಕನ್ ತುಪ್ಪ 220. ಲಾಸ್ಟ್ ಟೈಮ್ 200 ಇತ್ತು. ಬಟ್ 3 ಇಯರ್ಸಿಂದ ಜಸ್ಟ್ 20 ರೂಪೀಸ್ ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ. ಆಮೇಲೆ ಇನ್ನೇನಿದೆ ಇಲ್ಲಿ ನಾವು ತಗೊಂಡಿದ್ದು ಗ್ರಿಲ್ ಚಿಕನ್ 300 ಇತ್ತು, 350 ಮಾಡಿದ್ದಾರೆ. ಓಕೆ, ಇವೆಲ್ಲ ಆ್ಯಕ್ಚುಲಿ ಲೈಕ್ ಟಿಬೆಟಿಯನ್ ಇದರಲ್ಲಿ ಹೆಸರಲ್ಲೇ ಕೊಟ್ಟಿರ್ತಾರೆ. ಸೊ ನಮಗೇನೂ ಅರ್ಥ ಆಗಲ್ಲ. ತುಪ್ಪ ಅಂದರೆ ಆ್ಯಕ್ಚುಲಿ ಒಂದು ನೂಡಲ್ಸ್ ಪ್ಲಸ್ ಸೂಪ್ ಥರ ಇರುತ್ತೆ, ಮಿಕ್ಸ್ ಇರುತ್ತೆ, ನೂಡಲ್ಸ್ ಪ್ಲಸ್ ಸೂಪ್ ಇರುತ್ತೆ. ಬಟ್ ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ನೋಡಿರ್ತೀರಾ ಕೂರ್ ಕಡೆ ಎಲ್ಲ ಕ್ಲಬ್ ಕಬಾನ ರೆಸ್ಟೋರೆಂಟ್ ರೆಸಾರ್ಟ್ ಅಂತ ಇರುತ್ತೆ. ಇಲ್ಲಿ ಕೋಪಾ ಕಬಾನ ಅಂತ ಕೇಳಿದೆ. ಸೊ ಅದು ಇದು ಸೇಮ್ ಒಂಥರ ಸಿಮಿಲಾರಿಟಿ ತೋರಿಸ್ತಾ ಇದೆ ಇಲ್ಲಿ ಏನಿದೆ. ಮತ್ತು ಇಲ್ಲೇನೂ ಕಾಣಿಸ್ತಿಲ್ಲ. ಯಾಕಂದರೆ ಬೀಚ್ ಮ್ಯಾಗ್ನೆಟ್ಸು ಪ್ಲಸ್ ಸುವೆನೀರ್ಸು. ನಂಗೆ ಒಂಥರ ಮಾತಾಡ್ತಾ ಹಂಗೆ ಒಂದೊಂದ್ಸಿ ಭಯ ಆಗ್ತಿದೆ. ಬಿಕಾಸ್ ಜನ ಒಂಥರ ನೋಡ್ತಿದ್ದಾರೆ. ಬ್ಲಾಗರ್ ಎಲ್ಲರೂ ಬಂದಿಲ್ವಾ ಏನು ಕತೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ ಗಾಡ್ಸ್ ಓನ್ ಕಂಟ್ರಿ ಕಿಚನ್. ಗಾಡ್ಸ್ ಓನ್ ಕಂಟ್ರಿ ಕೇರಳ ಅನ್ಗೋದಕ್ಕೆ ಬಲೂನ್ ತಗೊಂಡು ಹೋಗ್ತಿದ್ದಾರೆ. ಮೋಸ್ಟ್ಲಿ ನಾನು 4000 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಇದೇ ಪಾರ್ಟಿ ಇರಬೇಕು ಬಲೂನಲ್ಲಿ. ಹಾಯ್ ಬಲೂನ್ ಡೆಕೋರೇಟ್ ಮಾಡಿದ್ದೆ ನಾನು. ಇಲ್ಲಿಂಗಿದೆ ನೋಡಿ, ಎಲ್ಲ ಸ್ಟೋನಲ್ಲಿ ಮಾಡಿದ್ದು. ಸ್ಟೋನ್ಸ್ ಇರಬೇಕಿದೆಲ್ಲ, ರ್ಯಾಬಿಟ್ ಅದು ಇದೆಲ್ಲ ಇದೆ. ಗೈಸ್ ಇದ್ಯಾರು ಗೈಸ್, ಇದು ಕ್ಲಿಫ್ ಮೇಲೆ ಕಾರ್ ಬರ್ತಾಯಿದೆ. ಅದು ಫಾರ್ಚುನರ್ ಇರಬೇಕಿದು. ಅದು ಹೆಂಗೆ ಬರ್ತಾನಪ್ಪ ಇಷ್ಟು ಚಿಕ್ಕ ಕ್ಲಿಫಲ್ಲಿ? ನಂಗೆ ಅದೇ ಅರ್ಥ ಆಗ್ತಿಲ್ಲ. ಹುಡುಗಿ ಹುಷಾರು. ಓ ಮೈ ಗಾಡ್ ಜಿಲ್ಲಾನೇ ಇದು. ಇಷ್ಟು ಚಿಕ್ಕ ಕ್ಲಿಫಲ್ಲಿ ಕಾರ್ ಬಂದರೆ ಎಲ್ಲಿಗೆ ಹೋಗಿ ಸಾಧ್ಯ? ಅವ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಬಟ್ ಅಷ್ಟೆಲ್ಲ ಟೈಮ್ ಇಲ್ಲ ಇವಾಗ ನೋಡೋಕ್ಕೆ. ಕ್ಲಿಫಲ್ಲಿ ಕಾರ್ ಹೋಗೋದು ಯಾವ ಥರ ನೋಡಿದ್ದೀರಾ? ಇದು ಸಾಧ್ಯ ಹಂಗಿದೆ. ಇಟ್ಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಇಂಡಿಯಾ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲಿ ಸ್ಟೇ ಆಗಿದ್ವಿ. ಅದರಲ್ಲಿ ಹೇಳ್ಬೇಕಂದ್ರೆ ಫ್ರ್ಯಾಂಕೀಸ್ ಕೆಫೆಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ. ಅವ್ನು ಯಾರು ಮೆನ್ಷನ್ ಮಾಡಿಲ್ಲ, ಬಿಯರ್ ಕುಡಿದಿದ್ದ. ಸೊ ಅವ್ನು ಹೈ ಆಗ್ಬಿಟ್ಟು ನಾವು ರೂಮಿಗೆ ಶಿಫ್ಟ್ ಮಾಡೋಷ್ಟೊತ್ತಿಗೆ ನಮ್ಮ ಜೀವನೇ ಹೋಗಿತ್ತು. ಆ ದಡಿಯ ನನ್ನ ಮಗ ಇಲ್ಲಿ ಕುಡಿದ್ಬಿಟ್ಟು ಆ ವೀಡಿಯೋ ವ್ಲಾಗ್ ಏನೋ ನೋಡ್ತಿಲ್ಲ. ಸಾರಿ ಮಗ, ನಿಂಗೆ ಬೈದಿದ್ದೀನಿ. ಬಟ್ ನೀನು ಮಾಡಿ ನಿಜ ತಾನೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಇಲ್ಲೂ ಅಷ್ಟೇ ಐಸ್ ಕ್ರೀಮ್ ತಿಂದಿದ್ದೆ ನಮ್ಮ ಫ್ರೆಂಡ್ ಪ್ರಶಾಂತು ಫ್ರಾಸ್ಟೀಸ್ ಕೆಫೆಯಲ್ಲಿ. ಆ್ಯಕ್ಚುಲಿ ಐಸ್ ಕ್ರೀಮ್ ಮತ್ತು ಪೇಸ್ಟ್ರೀಸ್ ತುಂಬ ಚೆನ್ನಾಗಿರುತ್ತೆ. ಏನೋ ಹಾಯ್ ನೋಡ್ತಾ ಇದ್ರು, ಅದಕ್ಕೆ ಹಾಯ್ ಅಂದ್ಬಿಟ್ರೆ ಒಂದೇ ಸರಿಗೆ ಕೂಲ್ ಆಗಿಬಿಡ್ತಾರೆ ಮನುಷ್ಯರೆಲ್ಲ. ಸುಮ್ಮನೆ ಹಾಯ್ ಅಂದಿಲ್ಲ ಅಂದರೆ ಇನ್ನೊಂಥರ ಆಗುತ್ತೆ. ಅದಕ್ಕೋಸ್ಕರ ಏನಿಲ್ಲ. ನನ್ನ ಕಡೆ ಕ್ಯಾಮ್ರಾ ತಿರ್ಸ್ಕೊಂಡಾಗ ಯಾರೂ ಮುಖ ಮುಚ್ಕೊಂಡಿಲ್ಲ. ಅವ್ರ ಕಡೆ ತಿರ್ಸಿದಾಗ ಮುಚ್ಕೊಂತಾರಪ್ಪ. ಏನು ಚೆನ್ನಾಗಿದ್ದಾರೆ. ಅವ್ರು ಬಂದರೆ ವೀಡಿಯೋ ಸ್ವಲ್ಪ ಫೇಮಸ್ ಆಗಿ ಆಗ್ತಾರೆ. ಫ್ಯೂರಿ ಬ್ಲಾಗ್ಸ್ ನೋಡಿದ್ರೆ ಕಡೆಯಿಂದ ಎಲ್ಲ ಅಂತ. ಸೊ ಇಲ್ಲಿ ಪೋಸ್ಟ್ ಇದೆ ಪೊಲೀಸ್ದು. ಪೊಲೀಸ್ ಏಡ್ ಪೋಸ್ಟ್ ಅಂತಿದೆ. ಚಿಮ್ನಿ. ಓಕೆ, ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ. ಮೋಸ್ಟ್ಲಿ ತೋರಿಸ್ಬಿಡ್ತೀನಿ. ಇಲ್ಲಿಗೆ ಕ್ಲಿಫ್ ಎಂಡ್ ಆಗುತ್ತೆ, ವಾಟರ್ ಕ್ಲಿಫು. ಇಲ್ಲಿಂದ ಸ್ವಲ್ಪ ಜನ ಕಾಣಿಸ್ತಾರೆ ನೋಡಿ ನಿಮಗೆ. ಜಾಸ್ತಿ ಕಾಣಿಲ್ಲ, ಸ್ವಲ್ಪ ಕಾಣುತ್ತೆ ಕ್ಯಾಮ್ರಾದಲ್ಲಿ. ಬಿಕಾಸ್ ಇಟ್ಸ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಲ್ವಾ, ಅದಕ್ಕೋಸ್ಕರ. ಸೊ ವಾರ್ಕಳ ನಾರ್ತ್ ಕ್ಲಿಫ್ದು ಟೂರ್ ಮಾಡಿದ್ದೀನಿ. ಸೊ ಕಂಪ್ಲೀಟಾಗಿ ಓಡಾಡ್ಕೊಂಡು ಅದು ಎಕ್ಸ್ಪ್ಲೇನ್ ಮಾಡಿಕೊಂಡು ಪ್ಲಸ್ ಎಲ್ಲ ಅಂಗಡಿಗೆ ಹೋಗಿ ಪ್ರೈಸ್ ಕೇಳ್ಬಿಟ್ಟೆಲ್ಲ ವೀಡಿಯೋ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು ಅಂತಿದ್ದೀನಿ. ಸೊ ಈ ವಾಕಿಂಗ್ ಟೂರ್ ನಮಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ನೋಡಿ ಹೆಂಗಿದೆ ಅಂತ.
ಬೆವರು ಹಿಡಿತಾ ಇದೆ ಹಂಗೇನೆ, ಸನ್ಸ್ಕ್ರೀನ್ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಸೊ ಈ ಸೆಕೆಯಲ್ಲಿ ಈ ವ್ಲಾಗ್ ಮಾಡ್ಕೊಂಡು ಇಂಥ ಜಾಗಕ್ಕೆ ಬಂದುಬಿಟ್ಟು ಒಬ್ಬೊಬ್ಬನೇ ವೀಡಿಯೋ ಮಾಡ್ತಿದ್ದೀನಿ, ಎಲ್ಲ ನಿಮಗೋಸ್ಕರನೇ. ಸೊ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಿಗೋಣ ಗೈಸ್, ಬಾಯ್ ಬಾಯ್. ಸೊ ಅದು ಬಿಟ್ಟರೆ ಇಲ್ಲೇ ಪದಾರ್ಥ ಕೂತ್ಕೊಂಡಿದ್ದಾರೆ ಇಲ್ಲಿ. ಸೊ ಇದೊಂದು ಕೆಫೆ ಇದು, ಆ್ಯಕ್ಚುಲಿ ಇಲ್ಲೂ ಬಂದು ನೋಡ್ಬೋದು. ಇದು ಕರೆಕ್ಟಾಗಿ ಸನ್ಸೆಟ್ ಕಾಣುತ್ತೆ. ಇದಕ್ಕಿಂತ ಸನ್ಸೆಟ್ಟಿಗೆ ಬೆಸ್ಟ್ ಪಾಯಿಂಟ್ ಅಂತಂದರೆ ನಾನು ತೋರಿಸ್ತೀನಿ ಲೊಕೇಶನ್ನ. ಸಮಥಿಂಗ್ ಒಂದು ಇದಿತ್ತು, ಯಾವುದಪ್ಪ ಅದು, ಚೈನೀಸ್ ರೆಸ್ಟೋರೆಂಟ್ ಅಥವಾ ನೇಪಾಲ್ ರೆಸ್ಟೋರೆಂಟ್ ಸಮಥಿಂಗ್ ಏನೋ ಇತ್ತು, ಟೇಸ್ಟ್ ಆಫ್ ಟಿಬೆಟ್ ಆ ಥರ ಸಮಥಿಂಗ್ ಏನೋ ಇತ್ತು. ಸೊ ಅಲ್ಲೂ ಹೋದರೆ ಕರೆಕ್ಟ್ ಸನ್ಸೆಟ್ ಕಾಣುತ್ತೆ. ಸೊ ಅಲ್ಲಿಗೆ ಒಂದು ಸರಿ ಹೋಗೋಣ, ಅಲ್ಲಿ ಕಾಫಿ ಕುಡಿಯೋಣ ಅಥವಾ ಏನೋ ತೊಗೊಳೋಣ. ಇಲ್ಲಿ ಕಾಣುತ್ತಲ್ಲವ ಫುಲ್ ಸಿಗರೇಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಸ್ಮೋಕ್ ಶಾಪೇನೆ ಪ್ಲಸ್ ವಾಟರ್ ಶಾಪ್ ಇದೆ. ಸೊ ಅವ್ನು ಬರ್ತಾ ಬಂದೇ ಬಿಟ್ಟೆ. ಕ್ಲಿಫಲ್ಲಿ ಒಂದು 850 ಮೀಟರ್ಸ್ ಕವರ್ ಆಗಿದೆ. ಕ್ಲಿಫ್ ಎಂಡ್ ಆಗೋದು ಅಲ್ಲಿಗೆ, ಆ ಪಾಯಿಂಟ್ ಕಾಣುತ್ತಲ್ಲ ಅಲ್ಲಿ ನನ್ನ ಕೈ ಅಲ್ಲಿ. ಸೊ ಇವೆಲ್ಲ ಕಾಶ್ಮೀರಿ ಜ್ಯುವೆಲ್ಸ್ ಮತ್ತು ಕಾಶ್ಮೀರಿದು. ಇದು ಕೆಫೆ 360 ಅಂತ ನೋಡಿ ಕಾಣುತ್ತಲ್ವ, ಇಲ್ಲಿ ಸನ್ಸೆಟ್ ಕಾಣುತ್ತೆ. ಸನ್ಸೆಟ್ ಎಲ್ಲ ಆ ಸೈಡ್ ಆಗ್ತಾಯಿದೆ. ಸೊ ಆ ಕೆಫೆ ಸೂಟಬಲ್ ಫಾರ್ ಸನ್ಸೆಟ್. ಸೊ ಇಲ್ಲಿಂದ ಕೆಳಗಡೆ ಹೋಗ್ಬೋದು ನೀವು. ಇನ್ನೊಂದು ಸ್ಟೆಪ್ಸ್ ಕೊಟ್ಟಿದ್ದಾರೆ ನೋಡಿ, ಡೈರೆಕ್ಟ್ ಬೀಚ್ ಕನೆಕ್ಟಿವಿಟಿ ಇದೆ ಇದರಿಂದ. ನಾನು ಇಷ್ಟು ಕೆಳಗೇನು ಹೋಗೋಕೆ ಹೋಗಲ್ಲ, ಬಿಕಾಸ್ ಆಚೆ ಈಚೆ ನೋಡೋಕ್ಕಿದೆ ಕ್ಲಿಫ್ ಮೇಲೆ ಇನ್ನು, ಅದಕ್ಕೋಸ್ಕರ. ಫ್ರೀ ಯೋಗ ನಿದ್ರಾ ಅಟ್ 11 AM ಡೈಲಿ ಇದೆ. ಸೊ ಯಾರು ಬಂದು ಯೋಗ ಏನೋ ಮಾಡಬೇಕು ಅಂತಂದರೆ ಸೊ ಯೋಗ ಇದೆ ಇಲ್ಲಿ ಫ್ರೀ ಅಂತ. ಓಕೆ, ಅಂತೂ ಕ್ಲಿಯರಾಗಿ ಐಡಿಯಾ ಇಲ್ಲ ಏನು ಕತೆ ಅಂತ. ಅದು ಬಿಟ್ಟರೆ ಇನ್ನೇನಪ್ಪ ಇದೆ ಇಲ್ಲಿ, ಎಲ್ಲ ಕಡೆ ಸೇಮ್ ಬೀಚ್ ಡ್ರೆಸ್ಸಸ್ಸೇ. ಆ್ಯಕ್ಚುಲಿ ನನಗೆ ಈ ಥರ ಡ್ರೆಸ್ ಇಷ್ಟ, ಬಟ್ ಇದಕ್ಕೇನಂತಾರೆ ಪ್ಯಾರಾಶೂಟ್ ಡ್ರೆಸ್ ಏನೋ ಅಂತಾರಪ್ಪ, ಗೊತ್ತಿಲ್ಲ. ಜಂಪ್ ಸೂಟ್ ಇರಬೇಕು ಮೋಸ್ಟ್ಲಿ, ಸಮಥಿಂಗ್ ಅದೇ ಇಷ್ಟ. ಬಟ್ ಅದು ಹುಡುಗರು ಯಾಕಂತ ಇಲ್ಲೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಥೈಲ್ಯಾಂಡ್ ಹೋದಾಗ ಅಮ್ಮಂಗೆ ಇದು ತಂದ್ಕೊಟ್ಟಿದ್ದೆ ಒಂದು ಡ್ರೆಸ್ನ, ತಂಗಿಗೂ ತಂದ್ಕೊಟ್ಟಿದ್ದೆ. ಸೊ ಅದು ನೆನಪಾಯ್ತು ಇವಾಗ, ಅದು ಚೆನ್ನಾಗಿದೆ. ಅದು ಬಿಟ್ಟರೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಂದಾಗಿಂತ ಈ ಟೈಮು ತುಂಬ ಶಾಪ್ಸ್ ಕ್ಲೋಸ್ ಆಗಿದೆ. ತುಂಬ ಶಾಪ್ಸ್ ಎಲ್ಲ ನೋಡಿ ಮುಚ್ಚಿದ್ದಾರೆ ಇಲ್ಲೆಲ್ಲ, ಅಥವಾ ತುಂಬ ಶಾಪ್ ರೀಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಥವಾ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಅಥವಾ ಮಾಡ್ತಾನೆ ಇದ್ದಾರೆ ಇನ್ನು, ಯಾಕೆ ಗೊತ್ತಾಗ್ತಿಲ್ಲ. ಇಲ್ಲೂ ಅಷ್ಟೇ ಫುಲ್ ಪರ್ಲ್ ಶಾಪ್ ಇದೆ, ಎಲ್ಲ ಆರ್ನಮೆಂಟ್ಸ್ ಎಲ್ಲ ಇದೆ. ನೀವು ನೋಡ್ಬೋದು ಹೆಂಗಿದೆ ಅಂತ. ಪೂರಾ ಒರಿಜಿನಲ್ ಐತೆ, ಪೂರಾ ಒರಿಜಿನಲ್ ಅಂತ ಹೇಳ್ತಾರೆ, ಬಟ್ ಯಾವ ಸತ್ಯ ಯಾವ ಸುಳ್ಳು ಗೊತ್ತಾಗಲ್ಲ. ಇದು ಚೆಸ್ ಬೋರ್ಡ್ ಥರ ಇದೆ ನೋಡಿ, ಹೆಂಗೆ ಕಾಣುತ್ತೆ. ದೊಡ್ಡಕ್ಕಿದೆ. ಇವೆಲ್ಲ ಹಾಕ್ತಾರೆ ಈ ಚಿಕ್ಕಕ್ಕೆ, ಒಂದೊಂದಕ್ಕೂ 300 ರೂಪಾಯಿ 400 ರೂಪಾಯಿ ಎಲ್ಲ ಹಾಕ್ತಾರೆ. ಸೊ ಅದೊಂಥರ ಹುಡುಗಿರನ್ನ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಸೊ ತಗೊಂಬಿಡ್ತಾರೆ ಎಲ್ಲ ಹಂಗೆ ಮಾಡ್ತಾರೆ. ಇವೆಲ್ಲ ನೋಡಿ ಬೀಚ್ ಡ್ರೆಸ್ ಇವೆಲ್ಲ ನಾರ್ಮಲ್ ಆಗಿದೆ. ಅದು ಬಿಟ್ಟರೆ ಇಲ್ಲಿ ಸಮಥಿಂಗ್ ಅದಿಷ್ಟು ಎಲ್ಲ ಹೇಳಿದ್ರೆ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಅರ್ಧಂಬರ್ಧ ಆಗಿದೆ ಆಗಲಿಲ್ಲ. ಸೊ ಇಲ್ಲೂ ಅಷ್ಟೇ ನೋಡಿ, ಇದೊಂದು ಸೆಟ್ ಚೆನ್ನಾಗಿದೆ, ಬಟ್ ನನ್ನ ಹತ್ರ ಆಗಲೇ ಇದೆ ಇವಾಗ ಹಾಕೊಂಡಿದ್ದೀನಲ್ಲ. ಆ್ಯಕ್ಚುಲಿ ನಾನು ಔಟ್ಫಿಟ್ಟೇ ತೋರ್ಸೋಕೆ ಹೋಗಿಲ್ಲ ಬೆಳಿಗ್ಗೆ, ಲೈಕ್ ಹಾಕೊಂಬಂದಾಗಿಂದ ಈ ಔಟ್ಫಿಟ್ಟಲ್ಲಿ ಇದ್ದೀನಿ ಇವಾಗ. ಇಲ್ಲೊಂದು ಆರ್ಟ್ ಆಫ್ ಇಂಡಿಯಾ ಅಂತ ಶಾಪ್ ಇದೆ, ಅದೊಂದು ಸ್ಪಾ ಇದೆ, ಇಲ್ಲಿ ಆರ್ಟ್ ಆಫ್ ಇಂಡಿಯಾ ಇದೆ. ನೀವು ನೋಡಿದ್ರೆ ಹೋಗುತ್ತೆ ಕ್ಯಾಮ್ರಾ ಕ್ಯಾಪ್ಚರ್ ಆಗ್ತಾ ಇಲ್ವಾ ಅಂತ. ಅಲ್ಲಿ ಅಷ್ಟು ಜನ ಹುಡುಗಿರು ಲೈಕ್ ಸೆಲ್ಫಿ ತಗೊಬೇಕಾದ್ರೆ ಬೇಕು ನನ್ನ ಇದು ಮಾಡಿದ್ರು, ಲೈಕ್ ಝೂಮ್ ಮಾಡಿದ್ರು ಸೆಲ್ಫಿ ಕ್ಯಾಮ್ರಾದಲ್ಲಿ. ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೀನಿ. ಈ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ, ಬಿಕಾಸ್ ಇಟ್ಸ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಲ್ವಾ. ಸೊ ಅದಕ್ಕೋಸ್ಕರ ಅದು ಏನಪ್ಪ ಬ್ಲಾಗರ್ ಅಂದರೆ ಅಷ್ಟು ಇಚ್ಛ, ಹಂಗಿದೆ ಡೇಟಾ ಫೋಟೋ ತಗೋಬಿಡ್ತಾನೆ. ಬಿಗ್ ಫ್ಯಾನ್ ಬ್ರೋ ಅಂದ್ಬಿಟ್ಟು ಫೋಟೋ ತಗೊತೀವಿ ಅಂದರೆ ನಾನೇನು ಬೇಡ ಅಂತೀನಿ, ತಗೊತಿದ್ದೆ. ಸೊ ಸನ್ಸೆಟ್ ಆಗೋ ಟೈಮ್ ಬಂದುಬಿಟ್ಟಿದೆ ಆಗಲೇ. ಇವಾಗೆಲ್ಲ ಕೆಫೆಯಿಂದ ಆಚೆ ಬರ್ತಾ ಇದ್ದಾರೆ. ಥ್ಯಾಂಕ್ ಯು. ನಾನು ಆ್ಯಕ್ಚುಲಿ ನಂಗೆ ಇವಾಗ ನೆನಪಾಗ್ತೇನೆ ಎಲ್ಲ ಹಳೇ ವೈಬ್ಸ್ ಎಲ್ಲ, ಹಳೇ ಮೆಮೊರೀಸ್ ಎಲ್ಲ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ಈ ಪಾಯಿಂಟಲ್ಲಿ ನಿಂತ್ಕೊಂಬಿಟ್ಟು ಫೋಟೋ ತೆಗೆಸ್ಕೊಂಡಿದ್ದೆ. ಇದೇ ಪಾಯಿಂಟಲ್ಲಿ ನಿಂತ್ಕೊಂಬಿಟ್ಟು ಕಂಪ್ಲೀಟ್ ಜನದ್ದು ಪ್ಲಸ್ ಕಂಪ್ಲೀಟ್ ಬೀಚ್ ಲೈಕ್ ಲಿಫ್ಟ್ ಫೋಟೋ ತಗೊಂಡಿದ್ದೆ. ಬಟ್ ಈ ಟೈಮ್ ತಗೊಳಕ್ಕಾಗಲ್ಲ, ಬಿಕಾಸ್ ಒಂಟಿ ಆಗ್ಬಿಟ್ಟಿದೆ ಇವಾಗ. ಸೋಲೋ ಫ್ರೆಂಡ್ಸ್ ಯಾರು ಬಂದಿಲ್ಲ, ಫ್ಯಾಮಿಲಿ ಯಾರೂ ಇಲ್ಲ ಬಂದಿಲ್ಲ, ಮತ್ತು ಅಕ್ಕಪಕ್ಕ ಜನ ಯಾರು ತೆಗಿಯೋಕ್ಕೆ ಒಪ್ಪಲ್ಲ ಇಲ್ಲಿ. ಬಿಕಾಸ್ ಇಲ್ಲಿ ಮೈನ್ ಥಿಂಗ್ ಅಂದರೆ ಇಂಗ್ಲೀಷ್ ಯಾರಿಗೂ ಬರೋಲ್ಲ. ಅದು ಬಿಟ್ಟರೆ ಕನ್ನಡ ಒಂದು ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕನ್ನಡದವ್ರೂ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಿಂದಿ ಒಂದು ಮಾತ್ರ ವರ್ಕೌಟ್ ಆಗುತ್ತೆ ಇಲ್ಲಿ. ಅದು ಬಿಟ್ಟರೆ ಇನ್ನೇನು ಏನೂ ವರ್ಕೌಟ್ ಆಗುತ್ತೆ ಇಲ್ಲ. ಫೋಟೋ ತೆಗೆಸ್ಕೊತಾರೆ ಇಲ್ಲಿ. ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಕೆಫೆ ಏನೋ ಇದೆ. ಐ ಮೀನ್ ಕೆಫೆ ಇಲ್ಲ, ಮಾರಿಗೋಲ್ಡ್ ಹಿಮಾಲಯನ್ ಶಾಪ್ ಇರಬೇಕು ಆ್ಯಕ್ಚುಲಿ ಇದು ಮೋಸ್ಟ್ಲಿ.
ಸೊ ಇಲ್ಲಿ ನೋಡಿ ಹೆಂಗಿದೆ ಸುವೆನೀರ್ಸ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ ವಾಪಸ್ಸು. ಪ್ಲಸ್ ಹತ್ತರ ಥರ ಇದೆ, ಏನೋ ಗೊತ್ತಿಲ್ಲ ಏನಿದೆ ಅಂತ. ಹತ್ತರ ಇದೆ ಸಮಥಿಂಗ್ ಹತ್ತರ. ಮತ್ತು ಪ್ಲೇಯಿಂಗ್ ಕಾರ್ಡ್ಸ್ ಇಟ್ಟಿದ್ದಾರೆ. ಅದು ಬಿಟ್ಟರೆ ಮ್ಯಾಗ್ನೆಟ್ಸ್, ಇದು ಆ್ಯಕ್ಚುಲಿ ಚೆನ್ನಾಗಿದೆ ನೋಡಿ ಮ್ಯಾಗ್ನೆಟು, ಕ್ಯೂಟಾಗಿದೆ. ಸ್ಪೆಕ್ಟಿಂದು ವಾಕಡ ಅಂತ ಮಾಡಿದ್ದಾರೆ ಅದ್ರ ಮೇಲೆ. ಸೊ ಇಲ್ಲೆಲ್ಲ ಬಂದು ಬಟ್ಟೆ ಶಾಪ್ಸು ಮತ್ತು ಚಪ್ಪಲಿ ಎಲ್ಲ ಇದೆ, ಎಲ್ಲ ಫೇಕ್. ಫಸ್ಟ್ ಕಾಪಿ ನೈಕ್ ಮತ್ತು ಪೂಮಾ ಇದೆ. ಇಲ್ಲೂ ಅಷ್ಟೇ ಸುವರ್ಣೀರ್ ಶಾಪ್ ಇದೆ ಏನೋ ಒಂದು. ಸೊ ಇಲ್ಲಿ ಏನಿದೆ, इल्लू सेम प्लेइंग कार्ड्स है. मैग्नेट कितना है प्राइस? प्राइस हाँ वो मैग्नेट्स के कम नहीं है ना? कितना लेना है? 2 चाहिए. 110 ले. एक के. अच्छा 110 ज़्यादा हुआ इसलिए. सब पूरा मार्केट में घूमे हैं, 150 से कम नहीं देते. 2 लेना है क्या? हाँ मैं घूम के आए. ठीक है ले लो, 200 दे रही हूँ 2 को. 200 दे रही हूँ, चल ले लो. 200 बाद में बढ़ जाएगा. तो 200 में ಹಾಯ್ 200 ರೂಪಾಯಿ ತೋರಿಸ್ತಿದ್ದಾರೆ. 200 ರೂಪಾಯಿ ಹೇಳ್ತಿದ್ದಾನೆ ಅದು ಮ್ಯಾಗ್ನೆಟಿಗೆ ಎರಡಕ್ಕೆ ಅಂತ. ಫಸ್ಟು 120 ಒಂದು ಕೇಳ್ಬಿಟ್ಟು ಇವಾಗ 100 ರೂಪೀಸ್ ಒಂದು ಕೇಳ್ಬಿಟ್ಟು ಮತ್ತೆ ಎರಡಕ್ಕೆ ಸೇರಿ 200 ರೂಪಾಯಿ ಅಂತ ಅಂತಿದ್ದಾರೆ. ಸೊ ಇಲ್ಲೂ ಅಷ್ಟೇ ನೋಡಿ, ಇದು ಲೇಡೀಸ್ ಬ್ಯಾಗ್. ನಾನು ತಗೊಂಡಿದ್ದು ಜೆಂಟ್ಸ್ ಅಲ್ವಾ, ಅದನ್ನೇ ಇಲ್ಲಿ ಟೆಡಿ ಗಿಡಿ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಇದು ಹೆಂಪಲ್ಲ, ಇದು ನಾರ್ಮಲ್. ಇದು ಹೆಂಪ್, ಇದು ಹಿಮಾಲಯನ್ ಹೆಂಪ್. ಇದು ಬಿಟ್ಟರೆ ಇಲ್ಲಿ ಮ್ಯಾಗ್ನೆಟ್ಸ್ ಎಲ್ಲ ಇದೆ. ಸೊ ನಾನು ಆ್ಯಕ್ಚುಲಿ ನಾನು ತಗೊಂಡಿದ್ದೆ ಇದು ಟ್ರಿವೆಂಟಮಲ್ಲಿ, ಅದೇ ಮ್ಯಾಗ್ನೆಟ್ ಇದು ಸೇಮ್. ಇದೆಲ್ಲ ಮೋಸ್ಟ್ಲಿ ಬೇರೆ ಥರ ಇದೆ ಡಿಸೈನು, ಬಟ್ ಸೇಮ್ ಅದೇ ಮ್ಯಾಗ್ನೆಟ್ ಇದು.